ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಜಿಗಟ್ಟಲೆ ಚಿನ್ನ ಇದ್ರೂ ಕೂಡ ಹೋಲ್ಸೇಲ್ ನಲ್ಲಿ ಖರೀದಿ ಮಾಡ್ತೀವಿ ಅಂತ ಹೇಳಿ ನಗರಪೇಟೆಯ ಒಬ್ಬ ಜ್ಯುವೆಲರಿ ಮಾಲೀಕನಿಂದ ಕೆಜಿಗಟ್ಟಲೆ ಚಿನ್ನವನ್ನ ತರಿಸಿಕೊಂಡು ಅದರಲ್ಲಿ ಸುಮಾರು 1 ಕೆಜಿ 850 ಗ್ರಾಂ ಚಿನ್ನವನ್ನ ಕದ್ದೊಯ್ದಿರ್ತಕ್ಕಂಥ ಪ್ರಕರಣ ಮಲ್ಲೇಶ್ವರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಸದ್ಯ ಈಗ ಆ ಸ್ಥಳದಲ್ಲಿ ಇರುವಂತದ್ದು ಈ ಒಂದು ಕಟ್ಟಡದಲ್ಲಿ 3ನೇ ಫ್ಲೋರ್ ನಲ್ಲಿ ಒಂದು ಮಾಹಿ ಎಂಟರ್ಪ್ರೈಸಸ್ ನ ಹೆಸರಿನಲ್ಲಿ ಆತ ಕರೆ ಮಾಡಿರ್ತಾರೆ. ಬಟ್ ಆದ್ರೆ ಇಲ್ಲಿ ಲೋಟಸ್ ಅಂತಕ್ಕಂಥ ಒಂದು ಕಂಪನಿಯ ಒಂದು ನಕಲಿ ಬೋರ್ಡ್ ಅನ್ನ ಹಾಕಿಕೊಂಡು ಮೆಹತಾ ಜ್ಯುವೆಲರಿಯ ಏನೋ ಮಾಲೀಕರಿಗೆ ಕರೆ ಮಾಡಿಬಿಟ್ಟು ನಾನು ಹೋಲ್ಸೇಲ್ ಆಗಿ ಚಿನ್ನಾಭರಣವನ್ನ ಖರೀದಿ ಮಾಡ್ತೀನಿ ಅಂತೇಳಿ ಈತ ಕರೆ ಮಾಡಿರ್ತಾನೆ. ಅದನ್ನ ನಂಬಿದಂತ ಮೆಹತಾ ಜ್ಯುವೆಲರಿ ಮಾಲೀಕರು ಇಲ್ಲಿಗೆ ಸುಮಾರು 3 ಕೆಜಿಯಷ್ಟು ಬಂಗಾರದ ಆಭರಣಗಳನ್ನು ತಂದಿರ್ತಾರೆ. ಅದರಲ್ಲಿ ಚಂದ್ರಶೇಖರ್ ಸೇರಿದಂತೆ ಪರೇಶ್ ಸೋನಿ ಸೇರಿದಂತೆ ಎಲ್ಲರೂ ಕೂಡ ಕಚೇರಿಯಲ್ಲಿ ಇರ್ತಾರೆ. ಈ ಒಂದು ಕಚೇರಿಯಲ್ಲಿ ಪರೇಶ್ ಸೋನಿ ಆ ಚಿನ್ನಾಭರಣವನ್ನ ಪರಿಶೀಲನೆ ನಡೆಸಿ ಚಂದ್ರಶೇಖರ್ಗೆ ಸುಮಾರು 1 ಕೆಜಿ 850 ಗ್ರಾಂ ಚಿನ್ನಾಭರಣ ನಮಗೆ ಓಕೆ ಆಗಿದೆ, ಇವೆಲ್ಲ ಡಿಸೈನ್ಗಳ ಫೋಟೋವನ್ನ ತೆಗೆದುಕೊಂಡು ಬನ್ನಿ ಅಂತೇಳಿ ಆ 1 ಕೆಜಿ 850 ಗ್ರಾಂ ಚಿನ್ನವನ್ನ ಪರೇಶ್ ಸೋನಿ ಚಂದ್ರಶೇಖರ್ ಬಳಿಯಲ್ಲಿ ಕೊಡ್ತಾನೆ. ಆ ಸಂದರ್ಭದಲ್ಲಿ ಏನು ಚಿನ್ನವನ್ನ ತದ್ದಿದ್ದಂತಹ ಮಾಲೀಕ ಕೂಡ ಅಲ್ಲೇ ಇರ್ತಾರೆ. ಬಟ್ ಆದ್ರೆ ಯಾವುದೇ ರೀತಿಯಂತ ಡೌಟ್ ಆಗಲ್ಲ ಮೆಹತಾ ಜ್ಯುವೆಲರಿ ಮಾಲೀಕನಿಗೆ. ಆ ಫೋಟೋವನ್ನ ತೆಗೆದುಕೊಳ್ಳುವ ನೆಪದಲ್ಲಿ ಚಂದ್ರಶೇಖರ್ ಚಿನ್ನದ ಸಮೇತವಾಗಿ ಎಸ್ಕೇಪ್ ಆಗ್ತಾನೆ. ಆತನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಪರೇಶ್ ಸೋನಿ ಸೇರಿದಂತೆ ಆತನ ಜೊತೆ ಇದ್ದಂತ ಮತ್ತೊಬ್ಬ ಕೂಡ ಎಸ್ಕೇಪ್ ಆಗಿರುವಂತದ್ದು. ಸದ್ಯ 3 ಕೆಜಿಯಲ್ಲಿ ಸುಮಾರು 1 ಕೆಜಿ 850 ಗ್ರಾಂ ಚಿನ್ನಾಭರಣ ಈಗ ಕಳ್ಳತನ ಆಗಿರುವಂತದ್ದು. ಈ ಒಂದು ಕಟ್ಟಡದಲ್ಲಿ ಯಾವುದೇ ರೀತಿಯಂತಹ ಬೋರ್ಡ್ ಆಗಿರಬಹುದು, ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಏನು ಕೂಡ ಇಲ್ಲ. ಬಟ್ ಒಳಗಡೆ ಆ ಬಾಗಿಲಿಗೆ ಮಾತ್ರ ಲೋಟಸ್ ಜ್ಯುವೆಲರ್ಸ್ ಅಂತೇಳಿ ಒಂದು ಬೋರ್ಡ್ ಅನ್ನ ಅಂಟಿಸಿಕೊಂಡು ಆತ ಈ ರೀತಿಯಂತ ಒಂದು ಕಳ್ಳತನಕ್ಕೆ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಈ ಒಂದು ಕಳ್ಳತನವನ್ನ ಮಾಡಿರುವಂತದ್ದು. ಸದ್ಯ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಆರೋಪಿಗಳ ಹುಡುಕಾಟ ಕೂಡ ಈಗ ಮುಂದುವರೆದಿರುವಂತದ್ದು. ಸುಮಾರು 1 ಕೆಜಿ 850 ಗ್ರಾಂ ಚಿನ್ನಾಭರಣ ಈಗ ಕಳ್ಳತನವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ವಿಕಾಸ್ ಟಿವಿ 9 ಬೆಂಗಳೂರು. ಕೆಜಿಗಟ್ಟಲೆ ಚಿನ್ನ ಇದ್ರೂ ಕೂಡ ಹೋಲ್ಸೇಲ್ ನಲ್ಲಿ ಖರೀದಿ ಮಾಡ್ತೀವಿ ಅಂತ ಹೇಳಿ ನಗರಪೇಟೆಯ ಒಬ್ಬ ಜ್ಯುವೆಲರಿ ಮಾಲೀಕನಿಂದ ಕೆಜಿಗಟ್ಟಲೆ ಚಿನ್ನವನ್ನ ತರಿಸಿಕೊಂಡು ಅದರಲ್ಲಿ ಸುಮಾರು 1 ಕೆಜಿ 850 ಗ್ರಾಂ ಚಿನ್ನವನ್ನ ಕದ್ದೊಯ್ದಿರ್ತಕ್ಕಂಥ ಪ್ರಕರಣ ಮಲ್ಲೇಶ್ವರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಸದ್ಯ ಈಗ ಆ ಸ್ಥಳದಲ್ಲಿ ಇರುವಂತದ್ದು ಈ ಒಂದು ಕಟ್ಟಡದಲ್ಲಿ 3ನೇ ಫ್ಲೋರ್ ನಲ್ಲಿ ಒಂದು ಮಾಹಿ ಎಂಟರ್ಪ್ರೈಸಸ್ ನ ಹೆಸರಿನಲ್ಲಿ ಆತ ಕರೆ ಮಾಡಿರ್ತಾರೆ. ಬಟ್ ಆದ್ರೆ ಇಲ್ಲಿ ಲೋಟಸ್ ಅಂತಕ್ಕಂಥ ಒಂದು ಕಂಪನಿಯ ಒಂದು ನಕಲಿ ಬೋರ್ಡ್ ಅನ್ನ ಹಾಕಿಕೊಂಡು ಮೆಹತಾ ಜ್ಯುವೆಲರಿಯ ಏನೋ ಮಾಲೀಕರಿಗೆ ಕರೆ ಮಾಡಿಬಿಟ್ಟು ನಾನು ಹೋಲ್ಸೇಲ್ ಆಗಿ ಚಿನ್ನಾಭರಣವನ್ನ ಖರೀದಿ ಮಾಡ್ತೀನಿ ಅಂತೇಳಿ ಈತ ಕರೆ ಮಾಡಿರ್ತಾನೆ. ಅದನ್ನ ನಂಬಿದಂತ ಮೆಹತಾ ಜ್ಯುವೆಲರಿ ಮಾಲೀಕರು ಇಲ್ಲಿಗೆ ಸುಮಾರು 3 ಕೆಜಿಯಷ್ಟು ಬಂಗಾರದ ಆಭರಣಗಳನ್ನು ತಂದಿರ್ತಾರೆ. ಅದರಲ್ಲಿ ಚಂದ್ರಶೇಖರ್ ಸೇರಿದಂತೆ ಪರೇಶ್ ಸೋನಿ ಸೇರಿದಂತೆ ಎಲ್ಲರೂ ಕೂಡ ಕಚೇರಿಯಲ್ಲಿ ಇರ್ತಾರೆ. ಈ ಒಂದು ಕಚೇರಿಯಲ್ಲಿ ಪರೇಶ್ ಸೋನಿ ಆ ಚಿನ್ನಾಭರಣವನ್ನ ಪರಿಶೀಲನೆ ನಡೆಸಿ ಚಂದ್ರಶೇಖರ್ಗೆ ಸುಮಾರು 1 ಕೆಜಿ 850 ಗ್ರಾಂ ಚಿನ್ನಾಭರಣ ನಮಗೆ ಓಕೆ ಆಗಿದೆ, ಇವೆಲ್ಲ ಡಿಸೈನ್ಗಳ ಫೋಟೋವನ್ನ ತೆಗೆದುಕೊಂಡು ಬನ್ನಿ ಅಂತೇಳಿ ಆ 1 ಕೆಜಿ 850 ಗ್ರಾಂ ಚಿನ್ನವನ್ನ ಪರೇಶ್ ಸೋನಿ ಚಂದ್ರಶೇಖರ್ ಬಳಿಯಲ್ಲಿ ಕೊಡ್ತಾನೆ. ಆ ಸಂದರ್ಭದಲ್ಲಿ ಏನು ಚಿನ್ನವನ್ನ ತದ್ದಿದ್ದಂತಹ ಮಾಲೀಕ ಕೂಡ ಅಲ್ಲೇ ಇರ್ತಾರೆ. ಬಟ್ ಆದ್ರೆ ಯಾವುದೇ ರೀತಿಯಂತ ಡೌಟ್ ಆಗಲ್ಲ ಮೆಹತಾ ಜ್ಯುವೆಲರಿ ಮಾಲೀಕನಿಗೆ. ಆ ಫೋಟೋವನ್ನ ತೆಗೆದುಕೊಳ್ಳುವ ನೆಪದಲ್ಲಿ ಚಂದ್ರಶೇಖರ್ ಚಿನ್ನದ ಸಮೇತವಾಗಿ ಎಸ್ಕೇಪ್ ಆಗ್ತಾನೆ. ಆತನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಪರೇಶ್ ಸೋನಿ ಸೇರಿದಂತೆ ಆತನ ಜೊತೆ ಇದ್ದಂತ ಮತ್ತೊಬ್ಬ ಕೂಡ ಎಸ್ಕೇಪ್ ಆಗಿರುವಂತದ್ದು. ಸದ್ಯ 3 ಕೆಜಿಯಲ್ಲಿ ಸುಮಾರು 1 ಕೆಜಿ 850 ಗ್ರಾಂ ಚಿನ್ನಾಭರಣ ಈಗ ಕಳ್ಳತನ ಆಗಿರುವಂತದ್ದು. ಈ ಒಂದು ಕಟ್ಟಡದಲ್ಲಿ ಯಾವುದೇ ರೀತಿಯಂತಹ ಬೋರ್ಡ್ ಆಗಿರಬಹುದು, ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಏನು ಕೂಡ ಇಲ್ಲ. ಬಟ್ ಒಳಗಡೆ ಆ ಬಾಗಿಲಿಗೆ ಮಾತ್ರ ಲೋಟಸ್ ಜ್ಯುವೆಲರ್ಸ್ ಅಂತೇಳಿ ಒಂದು ಬೋರ್ಡ್ ಅನ್ನ ಅಂಟಿಸಿಕೊಂಡು ಆತ ಈ ರೀತಿಯಂತ ಒಂದು ಕಳ್ಳತನಕ್ಕೆ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಈ ಒಂದು ಕಳ್ಳತನವನ್ನ ಮಾಡಿರುವಂತದ್ದು. ಸದ್ಯ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಆರೋಪಿಗಳ ಹುಡುಕಾಟ ಕೂಡ ಈಗ ಮುಂದುವರೆದಿರುವಂತದ್ದು. ಸುಮಾರು 1 ಕೆಜಿ 850 ಗ್ರಾಂ ಚಿನ್ನಾಭರಣ ಈಗ ಕಳ್ಳತನವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ವಿಕಾಸ್ ಟಿವಿ 9 ಬೆಂಗಳೂರು.